ನಾವು ಇಟ್ಸ್ 2025 ಎಲ್ಲರೂ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಸಾಕಷ್ಟು ಜನ ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಕೂಡ ಮಾಡಿರ್ತಾರೆ. ಚಾನಲ್ ಕ್ರಿಯೇಟ್ ಮಾಡೋದು ಅಷ್ಟೇನು ಕಷ್ಟದ ವಿಷಯ ಅಲ್ಲ, ಬಟ್ ಆಲ್ಮೋಸ್ಟ್ ಹೊಸ ಯೂಟ್ಯೂಬರ್ಸ್ಗೆ ಒಂದು ಚಾನಲ್ ಕ್ರಿಯೇಟ್ ಮಾಡೋದು ಹಾಗೆ ಅದನ್ನ ಪ್ರೊಫೆಷನಲ್ ಆಗಿ ಸೆಟಪ್ ಮಾಡೋದು ತುಂಬಾನೇ ಕಷ್ಟ ಅನ್ಸುತ್ತೆ. ಲೈಕ್ ಒಂದು ಪರ್ಫೆಕ್ಟ್ ಚಾನಲ್ ನೇಮ್ನ ಹೇಗೆ ಫೈಂಡ್ ಮಾಡೋದು, ಹಾಗೆ DP ಮತ್ತು ಈ ರೀತಿ ಪ್ರೊಫೆಷನಲ್ ಆಗಿ ಯೂಟ್ಯೂಬ್ ಬ್ಯಾನರ್ನ ಹೇಗೆ ಎಡಿಟ್ ಮಾಡೋದು, ಹಾಗೆ ಅದನ್ನ ಹೇಗೆ ಸೆಟ್ ಮಾಡೋದು ಅಂತ ಅರ್ಥ ಆಗ್ತಾ ಇರೋದಿಲ್ಲ. ಸೊ ಐ ವಿಲ್ ಟೆಲ್ ಯು ಇನ್ ದಿಸ್ ವಿಡಿಯೋ ಹೇಗೆ ಒಂದು ಪರ್ಫೆಕ್ಟ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ. ಬೇಸಿಕಲಿ ನಿಮ್ಮ ಫೋನಲ್ಲಿ ಒಂದು ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತೆ, ಅದರಿಂದನೇ ನೀವು ಯೂಟ್ಯೂಬ್ ಆ್ಯಪ್ನ ಲಾಗಿನ್ ಮಾಡಿರ್ತೀರಾ. ಬೇಕಾದರೆ ಅದೇ ಜಿಮೇಲ್ ಅಕೌಂಟ್ನ ನೀವು ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇಟ್ಸ್ ಯುವರ್ ಚಾಯ್ಸ್. ನಾವು ಲೆಟ್ಸ್ ಟೈಮ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಒಂದು ಪರ್ಫೆಕ್ಟ್ ಚಾನಲ್ ನೇಮ್ನ ಫೈಂಡ್ ಮಾಡೋಣ. ಯಾಕೆ ಅಂದರೆ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಅಂತೂ ಮಾಡ್ತಾರೆ, ಅದಕ್ಕೆ ಒಂದು ಪರ್ಫೆಕ್ಟ್ ಚಾನಲ್ ನೇಮ್ನ ಫೈಂಡ್ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಐ ವಿಲ್ ಸಜೆಸ್ಟ್ ಯು ಯೂಸ್ ChatGPT. ಇದು ಒಂದು AI ಟೂಲ್. ಇದರಲ್ಲಿ ನೀವು ಒಂದು ಪರ್ಫೆಕ್ಟ್ ನೇಮ್ನ ಫೈಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗೂಗಲ್ನ ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾರಲ್ಲಿ ChatGPT ಅಂತ ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಇಂಟ್ರೊಡ್ಯೂಸಿಂಗ್ ChatGPT ಅಂತ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಚಾನಲ್ ರಿಲೇಟೆಡ್, ನಿಮ್ಮ ನಿಶ್ ರಿಲೇಟೆಡ್ ಇದರಲ್ಲಿ ಪ್ರಾಂಪ್ಟ್ನ ಆ್ಯಡ್ ಮಾಡಿ. ನಿಮಗೆ ಯಾವ ಥರ ನೇಮ್ ಬೇಕೋ ಇದರಲ್ಲಿ ಟೈಪ್ ಮಾಡಿ ಹಾಕಿದರೆ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ನೇಮ್ಸ್ನ ಇದು ಸಜೆಸ್ಟ್ ಮಾಡುತ್ತೆ. ನಿಮ್ಮ ಅಕಾರ್ಡಿಂಗ್ ನೀವು ಚಾಯ್ಸ್ನ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಈ ChatGPT ಬಗ್ಗೆ ಒಂದು ಕಂಪ್ಲೀಟಾಗಿ ವಿಡಿಯೋ ಬೇಕಾದರೆ ಕೆಳಗೆ ಕಮೆಂಟಲ್ಲಿ ChatGPT ಅಂತ ಕಮೆಂಟ್ ಮಾಡಿ. ಮಿನಿಮಮ್ 100 ಕಮೆಂಟ್ಸ್ ಬಂದರೆ ಈ ಟಾಪಿಕ್ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನೋಡೋಣ ಎಷ್ಟು ಜನ ಕಾಮೆಂಟ್ ಮಾಡ್ತಾರಂತ. ಈ ChatGPTಯಲ್ಲಿ ನೇಮ್ ಫೈಂಡ್ ಮಾಡ್ಕೊಂಡಾದ್ಮೇಲೆ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಚಾನಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸ್ ನೋಡಿದರೆ ನಿಮಗೆ ತುಂಬಾ ಈಸಿ ಅನಿಸ್ಬೋದು. ಇದರಲ್ಲಿ ನೀವು ನೋಡ್ಬೋದು ನೇಮ್, ಹ್ಯಾಂಡಲ್, ಅದೇ ರೀತಿ ಚಾನಲ್ URL, ಆಮೇಲೆ ಕೆಳಗಡೆ ನೀವು ನಿಮ್ಮ ಚಾನಲ್ ಅಕಾರ್ಡಿಂಗ್ ಇದರಲ್ಲಿ ಡಿಸ್ಕ್ರಿಪ್ಷನ್ನು ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಇದನ್ನು ನೀವು ತುಂಬಾ ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಹಾಗೆ DPನೂ ಕೂಡ ನೀವು ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಈ ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಗ್ಯಾಲರಿಯಲ್ಲಿ ನಿಮ್ಮ ಫೋಟೋ ಆಗಲಿ, ಅದೇ ರೀತಿ ಲೋಗೋ ಆಗಲಿ ಅದನ್ನು ನೀವು ಆ್ಯಡ್ ಮಾಡಿದ್ರೆ ಅದು ಈಸಿಯಾಗಿ ಸೆಟ್ ಆಗುತ್ತೆ. ಬಟ್ ಟಫ್ ಅನ್ಸೋದೇನಪ್ಪ ಅಂದರೆ ಒಂದು ಪ್ರೊಫೆಷ್ನಲ್ ಆಗಿ ಯೂಟ್ಯೂಬ್ ಬ್ಯಾನರ್ನ ಹೇಗೆ ಎಡಿಟ್ ಮಾಡೋದು, ಹಾಗೆ ಅದನ್ನು ಹೇಗೆ ಪರ್ಫೆಕ್ಟಾಗಿ ಸೆಟ್ ಮಾಡೋದು ಅಂತ ಅರ್ಥ ಆಗ್ತಾ ಇರೋದಿಲ್ಲ ಆಲ್ಮೋಸ್ಟ್ ಹೊಸ ಯೂಟ್ಯೂಬರ್ಸ್ಗೆ. ಸೊ ಅದನ್ನೇ ಇವಾಗ ಹೇಗೆ ಎಡಿಟ್ ಮಾಡೋದಂತ ನೋಡೋಣ. ಯೂಟ್ಯೂಬ್ ಬ್ಯಾನರ್ನ ಕ್ರಿಯೇಟ್ ಮಾಡೋಕ್ಕೆ ಕ್ಯಾನ್ವಾ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ಕೊಳ್ಳಿ ಯೂಟ್ಯೂಬ್ ಬ್ಯಾನರ್ ಅಂತ. ಹಾಗೆ ಇದರಲ್ಲಿ ನಿಮ್ಮ ಚಾನಲ್ ಯಾವ ಕ್ಯಾಟಗರಿ ಮೇಲೆ ಇದೆಯೋ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಲೈಕ್ ಗೇಮಿಂಗ್, ವ್ಲಾಗ್ಸ್, ಅದೇ ರೀತಿ ಟೇಕ್ ರಿಲೇಟೆಡ್ ನಿಮ್ಮ ಚಾನಲ್ ಯಾವ ಕ್ಯಾಟಗರಿ ಮೇಲೆ ಇದೆಯೋ ಅದನ್ನು ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ಗೇಮಿಂಗ್ ಅಂತ ಆ್ಯಡ್ ಮಾಡ್ತೀನಿ. ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಕ್ಯಾನ್ವಾ ಟ್ಯಾಂಪ್ಲೇಟ್ಸ್ ಅಂತ, ಅದರ ಪಕ್ಕದಲ್ಲೇ ಸಿ ಆಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಟ್ಯಾಂಪ್ಲೇಟ್ಸ್ಗಳು ಶೋ ಆಗ್ತವೆ. ಇದರಲ್ಲಿ ಪ್ರೋ ವರ್ಷನ್ ಕೂಡ ಇದ್ದಾವೆ, ಹಾಗೆ ಫ್ರೀ ವರ್ಷನ್ ಕೂಡ ಇದ್ದಾವೆ. ನಾ ಇವಾಗ ಫ್ರೀ ವರ್ಷನ್ನ ಯೂಸ್ ಮಾಡಿ ನೋಡೋಣ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಸೆಲೆಕ್ಟ್ ಮಾಡಿ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾ ಇವಾಗ ಒಂದು ಎಡಿಟ್ ಮಾಡಿ ತೋರಿಸ್ತೇನೆ. ಜಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಇವಾಗ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮಾಸ್ಟರ್ ಗೇಮಿಂಗ್ ಅಂತ. ನಾ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಟ್ಯಾಂಪ್ಲೇಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ನಿಮಗೆ ಟೆಕ್ಸ್ಟ್ ಕಾಣ್ತಾ ಇರ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನೀವು ಎಡಿಟ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ನಿಮಗೆ ಎಡಿಟ್ ಆಪ್ಷನ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಾಸ್ಟರ್ ಗೇಮಿಂಗ್ ಅಂತ ಆ್ಯಡ್ ಮಾಡ್ತೀನಿ. ನೋಡ್ಬೋದು ಅದೇ ರೀತಿ ಇಲ್ಲಿ ಪರ್ಫೆಕ್ಟಾಗಿ ಇದನ್ನು ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ನಿಮಗೆ ಏರೋ ಮಾರ್ಕ್ ಅಂತ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ನೇದಾಗಿ ಇದರಲ್ಲಿ DPನ ಸೆಟ್ ಮಾಡ್ಕೊಳ್ಳೋಣ. ಈ ರೀತಿ ಗ್ಯಾಲರಿ ಓಪನ್ ಆಗುತ್ತೆ.
DPನ ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಇನ್ನೊಂದು ಕ್ಯಾಮ್ರಾ ಐಕಾನ್ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಸೇವ್ ಮಾಡಿದಂಥ ಯೂಟ್ಯೂಬ್ ಬ್ಯಾನರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಪರ್ಫೆಕ್ಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಬ್ಯಾನರ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ಈ ರೀತಿ ನೀವು ಯೂಟ್ಯೂಬ್ ಬ್ಯಾನರ್ನ ಎಡಿಟ್ ಮಾಡಿ ಸೆಟ್ ಮಾಡ್ಕೋಬೋದು. ಸೊ ಗೈಸ್, ಇದುವರೆಗೆ ನೀವು ಒಂದು ಪ್ರೊಫೆಷ್ನಲ್ ಆಗಿ ಯೂಟ್ಯೂಬ್ ಬ್ಯಾನರ್ನ ಹೇಗೆ ಎಡಿಟ್ ಮಾಡೋದಂತ ನೋಡಿದ್ರಿ. ಬಟ್ ಇದರಲ್ಲಿ ಇನ್ನೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಇದ್ದಾವೆ. ಅದನ್ನು ಕೂಡ ನೀವು ಸೆಟ್ಟಿಂಗ್ಸ್ ಮಾಡಲೇಬೇಕು. ಆವಾಗಲೇ ನಿಮ್ಮ ಚಾನಲ್ ಪರ್ಫೆಕ್ಟ್ ಆಗಿ ಸೆಟ್ ಆಗೋದು. ಅದ್ರ ಬಗ್ಗೆನೂ ಕೂಡ ಒಂದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ ಎಂಡ್ ಸ್ಕ್ರೀನ್ನಲ್ಲಿ ಒಂದು ವಿಡಿಯೋ ಬರುತ್ತೆ, ಅಲ್ಲಿಂದ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೋಬಹುದು.